ಏನು ನಿನ್ನೆಯಿಂದ ಬಾಳೆಹೊನ್ನೂರಿನಲ್ಲಿ 100 ವರ್ಷಗಳನ್ನು ಕಾಫಿ ಬೆಳೆಗಾರರ ಒಂದು ಬೆಳೆಗೆ ಸಂಬಂಧಪಟ್ಟಂಥ ಸಂಶೋಧನೆಗಳಲ್ಲಿ ಕೆಲವು ವಿಷಯಗಳಲ್ಲಿ ಯಶಸ್ಸು ಕಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆಯಿಂದ 3 ದಿನಗಳ ಕಾಲ ಕಾಫಿ ಬೋರ್ಡ್ನಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗವಹಿಸಬೇಕು ಅಂತ ಹೇಳಿ ಕಾಫಿ ಬೋರ್ಡ್ನ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ದೆಹಲಿಗೆ ಬಂದು ಆಹ್ವಾನ ಏನು ನೀಡಿದರು. ಅದರ ಹಿನ್ನೆಲೆಯಲ್ಲಿ ಕೇವಲ ನಾನು ಒಂದೇ ಸ್ಟ್ರೆಚ್ಚಲ್ಲಿ ಬಾಳೆಹೊನ್ನೂರಿಗೆ ಹೋದರೆ 6-6.5 ಗಂಟೆ ಜರ್ನಿ ಆಗುತ್ತೆ. ಆ ದೃಷ್ಟಿಯಿಂದಲೇ ಇವತ್ತು ಮಾರ್ಗ ಮಧ್ಯದಲ್ಲಿ ನಮ್ಮ ಹಾಸನದ ಮಾಧ್ಯಮದ ಮಿತ್ರಗಳನ್ನು ಭೇಟಿ ಮಾಡಿದಾಗುತ್ತೆ. ನನ್ನ ಬಗ್ಗೆ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ನೀವು ತೋರಿಸ್ತಕ್ಕಂಥ ಅಭಿಮಾನ ನಾನು ಮೊದಲಿಂದ ನೋಡಿದ್ದೀನಿ. ನನ್ನ ಆತ್ಮೀಯ ಸಂಬಂಧಗಳು ನಿಮ್ಗಳ ಜೊತೆ ಇಲ್ಲದೇ ಇದ್ದರು, ಎಲ್ಲೋ ಒಂದು ಕಡೆ ನಮ್ಮವನು ಅನ್ನೋದು ನಿಮ್ಮೆಲ್ಲರ ಹೃದಯದಲ್ಲಿದೆ ಅಂತಕ್ಕಂಥದ್ದು ನಾನು ಅರಿತುಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲೇ ನಾನು ಚಿಕ್ಕಮಗಳೂರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಇವತ್ತು ನಿಮ್ಮ ಜೊತೆಲಿದ್ದೇನೆ. ಈಗಾಗಲೇ ನಾನು ಗಮನಿಸಿರ್ತಕ್ಕಂಥದ್ದು ಏನೋ ಗೊತ್ತಿಲ್ಲ, ಹಾಸನ ಜಿಲ್ಲೆಗೂ ಕಾಂಗ್ರೆಸ್ಸು ಲಗ್ಗೆ ಹಾಕೋದಕ್ಕೂ ಇತ್ತೀಚೆಗೆ ಭಾಳ ವೇಗದಲ್ಲಿದ್ದಾರೆ. ಏನೋ ಆ ಸ್ಟೇಜ್ಗಳ ಅಲಂಕಾರಗಳು, ಆ ಸ್ಟೇಜ್ಗಳಲ್ಲಿ ಹಲವಾರು ರೀತಿಯ ಬಾಣ ಬಿರುಸುಗಳ ಕಾರ್ಯಕ್ರಮಗಳು, ಜಿಲ್ಲೆಗೆ ಯಾರೂ ಮಾಡದೇ ಇರತಕ್ಕಂಥ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೇವೆ. ಸುಮಾರು 70,000 ಕುಟುಂಬಗಳಿಗೆ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅದನ್ನು ಫಲಾನುಭವಿಗಳನ್ನು ಗುರುತಿಸಿ ಆರ್ಥಿಕ ನೆರವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಅವ್ರ ಹೇಳಿಕೆಗಳು, ಜಾಹೀರಾತುಗಳನ್ನು ಗಮನಿಸಿದ್ದೇನೆ. ನನಗೆ ಇತ್ತೀಚೆಗೆ ಹಾಸನ ಒಂದು ಭಾಗ, ರಾಜ್ಯದಲ್ಲಿ ಏನು ನಡೀತಾ ಇದೆ, ನಾನಿದು ಯಾವುದೋ ಕುರ್ಚಿ ಇಡ್ಲಿ ವಡೆ ತಿಂದಿದ್ದು, ನಾಟಿ ಕೋಳಿ ಸಾರು ತಿಂದಿದ್ದು ಮಾತಾಡಲ್ಲ. ಅದು ಅವ್ರ ಪಕ್ಷದ ಅವ್ರಿಗೆ ಏನು ಬೇಕೋ ಅವ್ರು ಕೂತ್ಕೊಂಡು ಮಾತಾಡ್ಕೊಂಡವ್ರೆ. ಇಡ್ಲಿ ವಡೆನೂ ತಿಂದವ್ರೆ, ನಾಟಿ ಕೋಳಿನೂ ತಿಂದವ್ರೆ, ಅದು ಅವ್ರಿಗೆ ಸೇರಿದ್ದು. ಅದು ನನಗೆ ಮಹತ್ವ ಇಲ್ಲ. ಆಮೇಲೆ ಕಾಂಗ್ರೆಸ್ನ ಕುರ್ಚಿ ಯಾರು ಅಲಂಕರಿಸ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ, ಅದು ನನಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ಜನ 136-138 ಸ್ಥಾನ ಕೊಟ್ಟು 140 ಗಡಿನೂ ದಾಟಿದ್ದಾರೆ. ಈಗಾಗಲೇ ಇನ್ನೊಂದು 3 ತಿಂಗಳು 4 ತಿಂಗಳು ಹೋದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಸಾವಿರಾರು ಬಾರಿ ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಅಂತಾರೆ. ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥದ್ದಕ್ಕೆ ನಿಮ್ಮಗಳ ಎಫರ್ಟ್ ಏನಿದೆ, ರಾಜ್ಯ ಸರ್ಕಾರದ ಮಂತ್ರಿಗಳದು, ಮುಖ್ಯಮಂತ್ರಿದು? ಒಂದು, ಉತ್ತರ ಕರ್ನಾಟಕದಲ್ಲಿ ಧಾರಾಕಾರವಾದ ಪ್ರವಾಹ. ಬಹುಶಃ ಇವತ್ತೊಂದು ಪತ್ರಿಕೆಯಲ್ಲಿ 1.5 ಪೇಜ್ ಆರ್ಟಿಕಲ್ ಇದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳು ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥ ವಿಷಯವನ್ನು ಫ್ರಂಟ್ ಪೇಜಿಂದ 2ನೇ ಪೇಜ್ಗೂ ತಗೊಂಡೋಗಿದ್ದಾರೆ ಒಂದು ಪತ್ರಿಕೆಯಲ್ಲಿ.
ಇನ್ನೊಂದು ಪತ್ರಿಕೆಯಲ್ಲಿ ಬೆಂಗಳೂರು ನಗರದ ಬಗ್ಗೆ ನಮ್ಮ ಲೇಬರ್ ಮಿನಿಸ್ಟ್ರು ನಿನ್ನೆ ಯಾವುದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬೆಂಗಳೂರು ಡೆವಲಪ್ಮೆಂಟು ಮುಂದೆ ಯಾವ ಕೆಟ್ಟ ದಾರಿಗೆ ಹೋಗುತ್ತೆ ಅಂತಕ್ಕಂಥದ್ದು ಒಂದು ದೊಡ್ಡ ಆರ್ಟಿಕಲ್ಲೇ ಇದೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ಅಲ್ಲೊಂದು ಡೆಕ್ಕನ್ ಹ್ಯಾಂಡಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ನಾನೆಲ್ಲ ಸುದೀರ್ಘವಾಗಿ ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗೋಣ. ಜೇವರ್ಗಿ, ಯಾದಗಿರಿ, ಕೊಪ್ಪಳ, ಬಾಗಲಕೋಟೆ, ಬೆಳಗಾವಿ ಈ ಎಲ್ಲ ಜಿಲ್ಲೆಗಳಲ್ಲಿ ರೈತ ಮುಂಗಾರಿನ ಹಂತದಲ್ಲಿ ಬೆಳೆದಂಥ ಬೆಳೆ ಸರ್ವನಾಶ ಆಗೋಯ್ತು ಮಳೆ ಅನಾಹುತಗಳಲ್ಲಿ. ಆ ಸರ್ವನಾಶ ಆದಾಗ ತಕ್ಷಣಕ್ಕೆ ರಾಜ್ಯ ಸರ್ಕಾರದ ಮಂತ್ರಿಗಳು ಯಾರು ಭೇಟಿ ಕೊಟ್ಟಿದ್ದು ನಾನು ನೋಡಲಿಲ್ಲ. ಬಹುಶಃ ಜನತಾದಳ ಕಲಬುರಗಿಯ ಜೇವರ್ಗಿ ಜಿಲ್ಲೆಗೆ, ಬಾಗಲಕೋಟೆಗೆ ಮೊದಲು ಭೇಟಿ ಕೊಟ್ಟು ಜನಗಳಿಗೆ ಸಾಂತ್ವನ ಹೇಳಿ APMC ಮಂಡಿಗಳಿಗೆ ಹೋಗಿ ಅಲ್ಲೂ ಸಹ ಚರ್ಚೆ ಮಾಡಿ ಒಂದು ನೈತಿಕ ಸ್ಥೈರ್ಯ ತುಂಬಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅದು ಆ ಡ್ಯಾಮೇಜ್ಗಳಾದಾಗ ತೊಗರಿ ಬೆಳೆದರು ರೈತರು, ತೊಗರಿ ಕೇಂದ್ರ ಮಾಡಲಿಲ್ಲ, ಖರೀದಿ ಕೇಂದ್ರ. ಕೇಂದ್ರ ಸರ್ಕಾರ MSP ದರ ನಿಗದಿ ಮಾಡಿ ಅವರು ಆದೇಶ ಮಾಡಬೇಕು ಕೊಂಡ್ಕೊಳ್ಳೋಕ್ಕೆ. ಇನ್ನು ಮೆಕ್ಕೆಜೋಳ ಇಡೀ ರಾಜ್ಯದಲ್ಲಿ ಈ ಬಾರಿ ಬಂಪರ್ ಕ್ರಾಪ್ ಬಂತು. ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ, ದಾವಣಗೆರೆ ಇರಲಿ, ಹಾವೇರಿ ಇರಲಿ, ಗದಗ ಇರಲಿ, ಈಗ ಹಲವಾರು ಪ್ರದೇಶಗಳಲ್ಲಿ ಮೆಕ್ಕೆಜೋಳ ಬೆಳೆದಂಥ ರೈತರು ಸುಮಾರು 10-15 ದಿನ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡೋದು. ಆ MSP ದರ ಕೇಂದ್ರ ಸರ್ಕಾರ 2,500 ಅಂತ ನಿಗದಿ ಮಾಡ್ಕೊಂಡಿದ್ದಾರೆ. ತೊಗರಿಗೂ ಒಂದು ಬೆಲೆ ನಿಗದಿ ಮಾಡಿದ್ದಾರೆ MSPದು. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಜವಾಬ್ದಾರಿ ರಾಜ್ಯ ಸರ್ಕಾರ MSP ದರ ಏನು ನಿಗದಿ ಮಾಡಿರ್ತಾರೆ ಆ ದರದಲ್ಲಿ ಕೊಂಡ್ಕೋಬೇಕು. ಅದು ನೀವು 50 kg ಕೊಂಡ್ಕೊತೀರೋ, 20 kg ತಗೋತೀರೋ, ಇಲ್ಲ ಅದೆಂಥದ್ದು ನಿಮ್ಮ ಶೀತದಿಂದ ಅದರ ಕ್ವಾಲಿಟಿ ಟೆಸ್ಟ್ ಮಾಡಬೇಕು ಅಂತಿರೋ, ಅದೆಲ್ಲ ಮೊದಲಿಂದು ಈ ಮೊನ್ನೆ ಆಗಿರೋದಲ್ಲ, ಅದು ಮೊದಲಿಂದು ಮಾಡಿಬಿಟ್ಟಿದ್ದಾರೆ ಆ ಸಿಸ್ಟಮ್ಗಳನ್ನ. ನಾನು ಕೆಲವು ಸತ್ಯಾಂಶಗಳನ್ನು ಹೇಳಲಿಕ್ಕಾಗಲ್ಲ ನನಗಾಗಿರತಕ್ಕಂಥ ಅನುಭವಗಳ ಮೇಲೆ. 2006-07 ಮುಖ್ಯಮಂತ್ರಿ ಇದ್ದೆ. ನಾನು ಇದೆಲ್ಲವನ್ನು ಎದುರಿಸಿದ್ದೇನೆ. 2018 ಈ ಪ್ರವಾಹ, ಈ ಅತಿವೃಷ್ಟಿಗಳನ್ನು ಅವತ್ತೂ ಎದುರಿಸಿದ್ದೇನೆ. ಇಲ್ಲಿ ಜೇವರ್ಗಿದೆ ನೋಡಿ, ಇಲ್ಲಿ ಬರೀತಾರೆ 236 ಜನ ಸತ್ತಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕಳೆದ 2.5 ವರ್ಷದಲ್ಲಿ 2,800ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಆಗಿದೆ. ಸಿದ್ದರಾಮಯ್ಯನವರೇ, ಕೆಲವು ನೆನ್ನೆ ಬೈರೇಗೌಡರು ಹೇಳ್ತಾರೆ, ಕೃಷ್ಣ ಬೈರೇಗೌಡರು ರೈತರಿಗೆ ಪರಿಹಾರ 1,000 ಕೋಟಿ ಕೊಡ್ತಾರಂತೆ, ಇನ್ಫ್ರಾಸ್ಟ್ರಕ್ಚರ್ಗೆ 300 ಕೋಟಿ ಕೊಡ್ತಾರಂತೆ. ಅವರೇ ಅಂದಾಜು ಮಾಡ್ಕೊಂಡಿದ್ದಾರೆ ಸರ್ಕಾರದಲ್ಲಿ. ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಲ್ಲಿ 1,02,000 ಕೋಟಿ ಲಾಸ್ ಆಗಿದೆ ಅಂತ ಹೇಳ್ತಾರೆ. 1,02,000 ಕೋಟಿ ರೈತನಿಗೆ ಲಾಸ್ ಆಗಿದ್ದರೆ, ಇನ್ಫ್ರಾಸ್ಟ್ರಕ್ಚರ್ಗೆ ಲಾಸ್ ಆಗಿದ್ದರೆ 1,000 ಕೋಟಿ ನೀವು ಏನು ಮಾಡ್ತೀರಿ? ವೇದಿಕೆ ಮೇಲೆ
ಬರೀ ಪೊಳ್ಳಿ ಹೇಳಿಕೆ ಕೊಟ್ಕೊಂಡು ಎಷ್ಟು ದಿನ ಕಾಲ ಕಳೀತೀರಿ? ದಿನ ಗೊತ್ತಿಲ್ಲ ಅನ್ನೋದ್ರ ಮಾಹಿತಿ ತಗೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ 5,000 ಕೋಟಿ ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ ಅಂತ ನಡೀತು ಚರ್ಚೆ. ಅದನ್ನು ಎಷ್ಟು ಲೈಟ್ರ್ ವೇನಲ್ಲಿ ತಗೊಂಡ್ರು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ಮಾಹಿತಿಯನ್ನು ತಪ್ಪು ದಾರಿ ಕೊಟ್ಟು ಎದುರಾಡಿದರು. ಯಾರನ್ನಾದರೂ ಒಬ್ಬ ಅಧಿಕಾರಿನ ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿದ್ದೀರಾ? ಇಲ್ಲ ಆ ಅಮ್ಮನ ರಾಜೀನಾಮೆ ತಗೊಂಡ್ರ? 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಸಿದ್ದರಾಮಯ್ಯನವರೇ ಹೇಳ್ತಾರೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಾಗಾಗಿದೆ. ಅವರೇ ಹೇಳಿಕೆ ಕೊಟ್ಟವರು ವಿಧಾನಸಭೆಯಲ್ಲಿ. ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳಾಗಿದೆ? ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ನೀವು ಅತ್ಯಂತ ಬಹುಶಃ ಅಮೇರಿಕಾದವರು ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ಇನ್ನೂ ಬಂದಿಲ್ಲ. ಟ್ರಂಪ್ಗೆ ಸಿಕ್ಕಿಲ್ಲ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು. ನಿಮ್ಮ ಕಾಲದಲ್ಲಿ 5,000 ಕೋಟಿ ಹಣ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ದುಡ್ಡು ರಿಲೀಸ್ ಮಾಡೋರು ನೀವು, ನಿಮ್ಮ ಇಲಾಖೆ ಎಷ್ಟು ಸಲೀಸಾಗಿ ಕೂತ್ಕೊಂಡಿದ್ದೀರಿ? ಏನು ಬಾಲು ಅವತ್ತಿದ್ರು ಇದನ್ನ ಹೇಳ್ಬೇಕಪ್ಪ, ಅವನು ಸೀನಿಯರ್ ಲೀಡರ್. ಅಸೆಂಬ್ಲಿ ಒಳಗೆ ಏನೇನಾಯ್ತು ಅವತ್ತು? 5,000 ಕೋಟಿ ಹುಡುಗಾಟನ ಬಿಡಿದೆ. ಇನ್ನು ಪಾಪ ರಾಜಣ್ಣ ಹೇಳ್ತಾನೆ ಇದ್ದರು, ಈ ವರ್ಷ 34 ಲಕ್ಷ ರೈತರಿಗೆ ಸಹಕಾರಿ ಬ್ಯಾಂಕ್ನಲ್ಲಿ 24,000 ಕೋಟಿ ರೈತನಿಗೆ ಸಾಲ ಕೊಡ್ತೀವಿ ಅಂತ. ಏನು ಲೀಡ್ರೆ? ಅವ್ರೇನು ಕೊಡಲ್ಲ. ನಾವು ಒಂದು ನಿಮಿಷ ಹೇಳಿದ್ರೋ ಇಲ್ವೋ? ನಿಮ್ಮ ಸಹಕಾರಿ ಬ್ಯಾಂಕಿಂದ ಕೊಡ್ತೀನಿ ಅಂತ ಅವರೇ ಘೋಷಣೆ ಮಾಡಿದರು, ನಾವೇನು ಕೊಡಪ್ಪ ಅಂತ ಹೇಳಿರಲಿಲ್ಲ. ಈಗ ನವಂಬರ್ ತಿಂಗಳವರೆಗೆ 12,000 ಕೋಟಿ ಕೊಟ್ಟವ್ರಂತೆ. ಅದು ಕೊಟ್ಟಿಲ್ಲ ದುಡ್ಡನ್ನ. ಅದೆಲ್ಲ ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರಲ್ಲ, ಅವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಕೋಆಪರೇಟಿವ್ ಏನು ಕೊಟ್ಟಿದ್ದ ಮರುಪಾವತಿ ಆಗಿರುತ್ತೆ, ಪುನಃ ಅವ್ರಿಗೆ ಹೋಗಿರುತ್ತೆ ಅಷ್ಟೇ. ಹೊಸ ಸಾಲ ಕೊಟ್ಟಿಲ್ಲ. ಅದಕ್ಕೆ ಮಾತಾಡ್ತಿದ್ರು ಅದೆಲ್ಲೋ ಕೇಂದ್ರ ಸರ್ಕಾರದಲ್ಲಿ ನಬಾರ್ಡಿಂದ ನಮಗೆ ಕಟ್ ಶಾರ್ಟ್ ಮಾಡಿಬಿಟ್ಟವ್ರೆ ದುಡ್ಡು ಕೊಡೋದನ್ನ. ಇದೊಂದು ರೀಸನ್ ಕೊಡೋದು. 34 ಲಕ್ಷ ರೈತರಿಗೆ ಕೊಡ್ತೀವಿ ಅಂದರು. 24 ಲಕ್ಷ ಜನಕ್ಕೆ ಸಿಕ್ಕಿದೆ ದುಡ್ಡು. ಅಂದರೆ ದುಡ್ಡು ಸಿಕ್ಕಿಲ್ಲ, ಅಡ್ಜಸ್ಟ್ಮೆಂಟ್ ಆಗಿದೆ. ಅವ್ರು ಕೋಆಪರೇಟಿವ್ ಅವ್ರು ಹೇಳಬೇಕು ಅದೆಲ್ಲ ಏನೇನಾಗಿದೆ ಅಂತ. ಬಹುಶಃ ನಾನು 2 ಬಾರಿ ರಾಜ್ಯದಲ್ಲಿ 2006, 2007, 2018 ಆ ರೈತ ಮಾಡಿದಂಥ ಸಾಲ ಮನ್ನಾ ಮಾಡಿ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ, TCC ಬ್ಯಾಂಕ್ಗಳಿಗೆ ರೈತನಿಗೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದೆ. ಮಾಡಿದ್ರಿಂದ 13 ಬ್ಯಾಂಕ್ಗಳು ಈ ಬ್ಯಾಂಕ್ಗಳು ಉಳಿದೋ ಅವತ್ತು ನಾನು ಕೊಟ್ಟಿದ್ದರಿಂದ. ಅವ್ರಿಗೆ ಕೊಟ್ಟೆ ಅಂತೇಳಿ ಸರ್ಕಾರ ಖಜಾನೆ ಖಾಲಿ ಆಯಿತು ಅಂತ ಹೇಳಿಲ್ಲ ಇವ್ರ ಥರ. ಒಂದೊಂದು MLA ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೋಟಿ ದುಡ್ಡು ಕೊಟ್ಟಿದ್ದೀವಿ ಅನ್ನೋದನ್ನ ಅಂಕಿಅಂಶ ಹೇಳ್ಬೇಕು. ಅವರು ಸಿದ್ದರಾಮಯ್ಯ ಶ್ವೇತಪತ್ರ ಹೊರಡಿಸ್ಲಿ. ಇನ್ನೇನು ಬಜೆಟ್ ಮಂಡನೆ ಮಾಡ್ತಾರೆ. ಬಹುಶಃ ಹೋದ ವರ್ಷ 4,09,000 ಕೋಟಿ ಏನೋ ಮಾಡಿರಬೇಕು ಬಜೆಟು. ಈ ವರ್ಷ 4,70,000 ಕೋಟಿಗೆ ಹೋಯ್ತಾರಂತೆ. ಸಾಲ ಎಷ್ಟಕ್ಕೆ ಹೋಗ್ಬೋದು? 785 ಇದೆ. ಹತ್ತಿರ 8.5, 9, 10 ರೀಚ್ ಮಾಡ್ತಾರೆ ಸಿದ್ದರಾಮಯ್ಯನವರು. ಸಾಲ ಮಾಡಬಾರ್ದು ಅಂತ ಯಾರು ಹೇಳ್ತಾರೆ? ಕೇಂದ್ರ ಸರ್ಕಾರ ಸಾಲ ಮಾಡಿಲ್ವಾ? ಕೇಂದ್ರ ಸರ್ಕಾರ ಸಾಲ ಮಾಡಿದರೆ ಸುಮಾರು 11 ಲಕ್ಷ ಕೋಟಿ ಕ್ಯಾಪಿಟಲ್ ಅಸೆಟ್ಗೆ ಸಾಲ ಮಾಡಿದ್ರೆ ಕೇಂದ್ರ ಸರ್ಕಾರ. ನೀವು ಸಾಲ ಮಾಡಿ ಎಷ್ಟು ಕ್ಯಾಪಿಟಲ್ನ ಅಸೆಟ್ನ ಕ್ರಿಯೇಟ್ ಮಾಡಿದ್ದೀರಿ ಕರ್ನಾಟಕದಲ್ಲಿ? ಅದೇನೋ ಭದ್ರಾ ಮೇಲ್ದಂಡಕ್ಕೆ ದುಡ್ಡು ಕೊಡಲಿಲ್ಲ, ಅದೇನೋ ಪೆರಿಫೆರಿಯಲ್ ರಿಂಗ್ ರೋಡಿಗೆ ದುಡ್ಡು ಕೊಡಲಿಲ್ಲ. ಯಾತಿಗೆ ಕೊಡ್ತಾ ಇಲ್ಲ ನಿಮಗೆ?
ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಲವಾರು ಯೋಜನೆಗಳಿಗೆ ನಿಮ್ಮಲ್ಲಿ ಶಿಸ್ತುಬದ್ಧವಾದಂಥ ಗುಣಾತ್ಮಕವಂಥ ಕೆಲಸಗಳು ಮಾಡಿಲ್ಲ. ಈಗ ನಿಮ್ಮ ಜಲ ಮಿಷನ್ನೇ ಕೇಂದ್ರ ಸರ್ಕಾರದಿಂದ 11,000 ಕೋಟಿ ಕಟ್ಟಾಗಿದೆ. ಈಗ 11-13 ಕಟ್ಟಾಗಿದೆ. ಯಾಕೆ ಕಟ್ ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರದಲ್ಲಿ ನೀರಾವರಿ ಸಚಿವರು ಪಾರ್ಲಿಮೆಂಟ್ನಲ್ಲೇ ಹೇಳೋರೆ. ಇದು ನಿಮ್ಮಲ್ಲಿರೋ ನ್ಯೂನ್ಯತೆ. ಸುಮ್ಮನೆ ಅದೇಂಥದ್ದು GBA ಮಾಡ್ತೀನಿ, ಕನಕಪುರನೂ ಬೆಂಗಳೂರಿಗೆ ಸೇರಿಸ್ತೀನಿ, ಮಾಗಡಿನೂ ಬೆಂಗಳೂರಿಗೆ ಸೇರಿಸ್ತೀನಿ, ಅವು ಯಾವ ಚಿಲ್ಲರೆಗಳೆಲ್ಲ ನನ್ನಿಂದ ಬೆಳೆದವು. ಏನು ಮಾಡೋನು ಕುಮಾರಸ್ವಾಮಿ ಅಂತಾರೆ, ಏನು ಕೊಟ್ಟವನೇ ಕುಮಾರಸ್ವಾಮಿ ಅಂತಾರೆ. ಅವ್ರ ಕಣ್ಣೆದುರಿಗೆ ಅವ್ರ ಕ್ಷೇತ್ರದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಕಣ್ಣೆದುರಿಗಿದೆ ಜನಗಳ ಹತ್ರ. ನನಗೇನು ಅದ್ರ ಬಗ್ಗೆ ಅವರಿಂದ ಯಾರಿಂದಲೂ ಸರ್ಟಿಫಿಕೇಟು ಬೇಕಿಲ್ಲ ನನಗೆ. ಬಿಡೋದು ಜನ ಇದ್ದಾರೆ, ಅವ್ರು ಕೊಟ್ಕೊತಾರೆ ಮುಂದಕ್ಕೆ. ಮಾತೆತ್ತಿದ್ದಾರೆ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಖಾನೆ ತರಲಿಲ್ಲ, ನಮ್ಮ ತಾಲೂಕಲ್ಲಿ 500 ಎಕರೆ ಕೊಡ್ತೀವಿ, ನಮ್ಮ ತಾಲೂಕು ಬಂದರೆ 300 ಕೊಡ್ತೀವಿ. ಈ ಹೇಳಿಕೆ ಮಾಧ್ಯಮಗಳಲ್ಲಿ ಕೊಡ್ತಾವೆ. ಅದು ಹೆಂಗೆ MLA ಕೊಡೋಕ್ಕಾಯ್ತದೆ? ಭೂಮಿನ ಕೊಡೋಕ್ಕಾಯ್ತದಪ್ಪ MLA? ಎಲ್ಲಿಂದ ತಂದು ಕೊಡ್ತಾರೆ? ನಾನು ಮುಖ್ಯಮಂತ್ರಿಗೆ ಪತ್ರ ಬರೆದೆ. ಇವತ್ತು ಕೇಂದ್ರದಲ್ಲಿ ಯಾವ ರೇರ್ ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಚೈನಾಗೆ ಕಾಂಪೀಟ್ ಮಾಡ್ತಾಯಿದ್ದೀವಿ. ಅದು ನನ್ನ ಕಲ್ಪನೆ 2018ರಲ್ಲೇ ಇಟ್ಟಿದ್ದೆ. 9 ಕಡೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಬೇಕು ಅಂತ. ಈ ಜಿಲ್ಲೆನ ಯಾರ್ಯಾರು ನಿರ್ನಾಮ ಮಾಡಿದ್ರು ಅನ್ನೋದನ್ನ ಮುಂದೆ ಹೇಳ್ತೀನಿ, ಈ ಹೇಳಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಯಾರ್ಯಾರಿಂದ ಈ ಜಿಲ್ಲೆಗೆ ಅನಾಹುತ ಮಾಡಿದ್ರು, ಯಾವ ಪಕ್ಷಗಳು ಮಾಡಿದೆ ಲೂಟಿ ಹೊಡೆಯೋಕ್ಕೋಸ್ಕರ, ಈಗ ನಾನು ಮಾತಾಡೋ ಪರಿಸ್ಥಿತಿಲಿಲ್ಲ. ಹೇಳ್ತೀನಿ, ಅದು ಕಾಲ ಬರುತ್ತೆ. ಇಲ್ಲಿಗೆ ನಾನು ಸ್ಯಾನಿಟರಿ ಎಕ್ವಿಪ್ಮೆಂಟ್ಗಳು ಒಂದು ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು ಅಂತ ಹೇಳಿ ಆ 9 ಇಂಡಸ್ಟ್ರಿಯಲ್ ಹಬ್ಬಲ್ಲಿ ಹಾಸನಕ್ಕೊಂದು ಕೊಟ್ಟರೆ, ನಾನು ಅಧಿಕಾರದಿಂದ ಕಿತ್ತಾಕಿ ಇಲ್ಲಿ ಫೀಸಿಬಿಲಿಟಿ ಇಲ್ಲ ಅಂತ ಹೇಳಿ ಹಾಸನದಲ್ಲಿ ಅಲ್ಲೆಲ್ಲ ಬೇರೆ ಜಿಲ್ಲೆಗೆ ತಗೊಂಡೋಗ್ಲಿ, ನನ್ನದೇನು ಅಬ್ಜೆಕ್ಷನ್ ಇಲ್ಲ. ಈ ಜಿಲ್ಲೆ ಜನ ಏನು ಅನ್ಯಾಯ ಮಾಡೋರೆ? ಏನು ಅನ್ಯಾಯ ಮಾಡೋದು ಈ ಜಿಲ್ಲೆ ಜನ? ನಿಮಗೂ ಓಟ್ ಹಾಕಿಲ್ವಾ? ಇದು ನನಗೆ ನೋವು. ಇವತ್ತು ಏರ್ಪೋರ್ಟು ಬಹುಶಃ ರಾಜ್ಯದಲ್ಲಿ ಬೆಂಗಳೂರು ನಗರ ಹೊರತುಪಡಿಸಿ ಒಂದು ಜಿಲ್ಲಾ ಕೇಂದ್ರದಲ್ಲಿ ಏರ್ಪೋರ್ಟ್ ಆಗಬೇಕಾಗಿದ್ದು ಮೊದಲನೇದು ಹಾಸನದಲ್ಲಿ. ಏನೋ ದೇವೇಗೌಡರ ಒಂದು ದೊಡ್ಡ ವಿಷನ್ ಇಟ್ಟಿದ್ದರು. ಆ ಸಂದರ್ಭದಲ್ಲಿ ಗುಲಾಮ್ ನಬಿ ಆಜಾದ್ ಬಹುಶಃ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರ್ ಇದ್ದರು. ಅವ್ರಿಗೆ ಕನ್ವಿನ್ಸ್ ಮಾಡಿ ಬಹುಶಃ ಅವತ್ತು ಬೂನಹಳ್ಳಿ ಮತ್ತು ಹಲವಾರು ಹಳ್ಳಿಗಳು ರೈತರ ಜೊತೆ ಕೂತು ಪಂಚಾಯಿತಿ ಮಾಡಿ ದೇವೇಗೌಡರ ಮೇಲಿದ್ದಂಥ ಅಭಿಮಾನದಲ್ಲಿ ಆ ರೈತರು ಆ ಕಾಲದಲ್ಲಿ ಭೂಮಿ ಕೊಡಲಿಕ್ಕೂ ತಯಾರಾದರು. ಆ ಹಳ್ಳಿ ಜನ ದೊಡ್ಡವ್ರಿಗಿದ್ದಿದ್ದು ಪ್ಯಾಸೆಂಜರ್ದು ಏರ್ಕ್ರಾಫ್ಟ್ ಮಾಡಬೇಕು ಅಂತ ಅಲ್ಲ, ನನ್ನ ರೈತ ಬೆಳೀತಂಗಂಥ ಬೆಳೆ ಏನಿದೆ ಆ ಬೆಳೆಯ ಒಂದು ಸಮಸ್ಯೆಗಳನ್ನು ಏನು ಎದುರಿಸ್ತಾ ಇದ್ದಾರೆ, ಆ ಸಮಸ್ಯೆಗಳಿಗೆ ರೈತನಿಗೆ ತಿಳುವಳಿಕೆ ಮೂಡಿಸಿ ಅವನು ಬೆಳೀತಕ್ಕಂಥ ಬೆಳೆ ವಿದೇಶಗಳಿಗೆ ಏರ್ ಕಾರ್ಗೋದಲ್ಲಿ ಕಳಿಸ್ಬೇಕು ಅನ್ನೋದು ದೇವೇಗೌಡರ ಉದ್ದೇಶ. ನನ್ನ ರೈತರನ್ನ ಆರ್ಥಿಕವಾಗಿ ಮೇಲೆ ತರಬೇಕು ಅಂತ. ಏನು ಮಾಡ್ತೀರಿ ಅವರಿಗೆ? ನಂತರ ಅವರು 65 ವರ್ಷದ ರಾಜಕೀಯ ಜೀವನದಲ್ಲಿ ಅನುಭವಿಸಿದ ಅಧಿಕಾರ ಅಂತೇಳಿ 4 ವರ್ಷ 5 ವರ್ಷ ಅನುಭವಿಸೋರಷ್ಟೇ. ಅದನ್ನೂ ನಡೆಯೋಕೆ ನಡೆಸೋಕ್ಕೆ ಬಿಡಲಿಲ್ಲ ಆ ದಿನಗಳಲ್ಲಿ. ಇದು ನಡೆದಿರತಕ್ಕಂಥದ್ದು. ಈಗ ಎಲ್ಲ ರೀತಿಯಲ್ಲಿ ರೆಕಮೆಂಡೇಷನ್ನು ಕೈಗಾರಿಕಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೋರ್ಡಿಂದ KADBಗೆ
ಸುಮಾರು 143 ಕೋಟಿ ಹಣ ಯಾವ್ಯಾವ ಬಾಬ್ತಿಗೆ ಬೇಕಿದೆ ತಕ್ಷಣ ರಿಲೀಸ್ ಆದರೆ ಸಂಪೂರ್ಣಗೊಳಿಸ್ಬೋದು ಅಂತೇಳಿ ಡೀಟೇಲ್ ಮಾಹಿತಿನೂ ಕೊಟ್ಟಿದ್ದಾರೆ. ನಾನು ಬೆಳಗ್ಗೆ ಜಾರ್ಜ್ ಅವ್ರಿಗೆ ಮಾತನಾಡಿದೆ. ಒಂದು ಇದರ ವೈರ್ ಹೋಗಿದೆಯಲ್ಲ ನಮ್ಮ ಹೈ ಟೆನ್ಷನ್ ವೈರು, ದಯವಿಟ್ಟು ಇಮ್ಮಿಡಿಯೇಟಾಗಿ ನೀವು ಹೇಳಿ ವಾರದಲ್ಲಿ ಕೆಲಸ ಶುರು ಮಾಡಿಸಿ ಅಂತ ಮನವಿ ಮಾಡಿದ್ದೀನಿ. ಈಗಾಗಲೇ 17 ಕೋಟಿ ದುಡ್ಡು ಕೊಟ್ಟವರೇನೋ ಇನ್ನೂ 24 ಕೋಟಿ ಏನೋ ಕೇಳ್ತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ಬಂತು. ರೈತರದ್ದು ಕೆಲವು ಸಮಸ್ಯೆ ಇದೆ. ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳ್ತೀನಿ, ದೇವೇಗೌಡರ ಮಗನಾಗಿ ದೇವೇಗೌಡರು ಇಲ್ಲೇನು ವಿಮಾನ ನಿಲ್ದಾಣ ಆಗಬೇಕು ಅಂತ ಹೇಳಿ ಅವತ್ತು ನಿಮ್ಮಿಂದ ಭೂಮಿ ಪಡೆಯತಕ್ಕಂಥಲ್ಲಿ ಮನವೊಲಿಸಿದ್ರು. ಯಾವುದೇ ಕುಟುಂಬಕ್ಕೆ ಅನ್ಯಾಯ ಆಗದೇ ಇರತಕ್ಕಂಥ, ಯಾಕೆಂದರೆ ಅಲ್ಲಿ ಹಲವಾರು ರೀತಿಯ ಅಕ್ರಮಗಳಾಗಿದೆ, ಗೊತ್ತಿದೆ ನನಗೆ ಏನೇನಾಗಿದೆ ಅಂತ ಹೇಳಿ. ರೈತರು ಭೂಮಿಗಳೇ ಇಲ್ಲ ಅಂತ ಹೇಳಿ ರೈತರು ಭೂಮಿನೇ ಇವತ್ತು ಕಣ್ಮರೆ ಮಾಡವ್ರೆ. ಇದೆಲ್ಲ ಇದೆ. ಸ್ಮಶಾನದ ಸಮಸ್ಯೆ ಇದೆ. ನೀವು ಯಾರೂ ಹೆದರಬೇಡಿ. ನಿಮ್ಮ ಆಶೀರ್ವಾದದಲ್ಲಿ ನಾನು ದೇವ್ರನ್ನ ನಂಬಿದ್ದೀನಿ. ಏಕೆಂದರೆ ನಮ್ಮ ಕುಟುಂಬ ದೇವ್ರನ್ನ ನಂಬೇ ಬಂದಿರೋದು. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ದಿನ ದೇವಸ್ಥಾನಕ್ಕೆ ಕೂತ್ಕೊಂಡು ರುದ್ರಾಕ್ಷಿ ಮಾಲೆ ಹಾಕೊಂಡು ಪೂಜೆ ಮಾಡಿಲ್ಲ. ದೇವಸ್ಥಾನಕ್ಕೆ ಯಾರಾದ್ರು ಕರ್ಕೊಂಡು ಹೋದರೆ ನಾನು ಇನ್ನು 4 ಜನಕ್ಕೆ ಒಳ್ಳೇದು ಮಾಡಿಸಪ್ಪ ಅಂತ ಹೇಳಿದ್ದೀನಿ. 2 ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದು ರಾಜ್ಯದ ಜನ ಮಾಡಿದ್ರೆ ಆ ಭಗವಂತ ನಿಚ್ಚಲ್ಲಿ ಆದೆ. ಹಾಸನ ಜಿಲ್ಲೆ ಒಂದಕ್ಕಲ್ಲ, ಈ ರಾಜ್ಯಕ್ಕೆ ನಾನು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಇತಿಹಾಸ ಅದು. ಇವತ್ತು ಹೇಳಿದ್ದಾರೆ ಕೆಲವರು ಅದು ಕೃಷ್ಣದೇವರಾಯನ ಕಾಲ ಅಂತ. ನನ್ನ ಮುಂದೆ ಹೇಳಿದ್ದಾರೆ ಭಾಳ ಜನ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ನನಗೆ ಕೊಟ್ಟಂಥ ಜವಾಬ್ದಾರಿ, ಆ ಇಲಾಖೆಗಳು ಏನು ಪರಿಸ್ಥಿತಿ ಇತ್ತು ಅನ್ನೋದು ಗೊತ್ತು ನನಗೆ. HMT, VSL ಕ್ಲೋಸ್ ಆಗಿದೆ. ಇವತ್ತು RINL ಪ್ರಾರಂಭ ಮಾಡಿದೆ ಆಂಧ್ರದಲ್ಲಿ, ಸಂಪೂರ್ಣ ಬಂದಾಗಿತ್ತು. ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಇವತ್ತು ಅಲ್ಲಿ 21,000 ಮೆಟ್ರಿಕ್ ಟನ್ ಪರ್ ಡೇ ಪ್ರೊಡಕ್ಷನ್ ಆಗ್ತಾಯಿದೆ. ಇಂಟರ್ನಲ್ಲಿ ಅದನ್ನು ಮಾರಿಸ್ಬೇಕು ಅಂತ ಹಲವಾರು ಸಬಟೇಜ್ಗಳು ನಡೀತಾ ಇದೆ. ಅದೆಲ್ಲ ಓವರ್ಲುಕ್ ಮಾಡಿ RINLಗೆ ಲೈಫ್ ಕೊಟ್ಟು ಆ ಜನ ಇವತ್ತು ನೆನ್ಕೋತಾರಲ್ಲಿ. ಅದೇ ಕೆಲಸ ಇವತ್ತು ಹಲವಾರು ಸಮಸ್ಯೆಗಳಿದ್ದರು. ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು, HMT ನನ್ನದೇ ಆದಂಥ ರೀತಿಯಲ್ಲಿ ಕೆಲವು ಅದನ್ನು ಜೀವ ಕೊಡಲಿಕ್ಕೆ ಏನೇನು ಮಾಡಬೇಕು ಮಾಡ್ತಾಯಿದ್ದೀನಿ. ಇದು ನಿಮ್ಮ ಗಮನಕ್ಕೆ ತರ್ತೀನಿ. ನನ್ನ ಇಲಾಖೆ ಬಗ್ಗೆ ಪಾಪ ನಮ್ಮ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ, ಮಂಡ್ಯಗೆ ಕಾರ್ಖಾನೆ ತರಲಿಲ್ಲ, ಆಸ್ತಕ್ಕೊಂದು ಕಾರ್ಖಾನೆ ತರ್ಬೋದಾಗಿತ್ತು, ಇನ್ನೂ ತಂದಿಲ್ಲ. ಯಾವುದೋ NTPC ಹೇಳಿದ್ರು, ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಏನೋ ಹೇಳಿದ್ರು. ಇವತ್ತು ಬೆಳಗ್ಗೆ ಬರ್ಬೇಕಾದ್ರೆ ಹೇಳ್ತಿದ್ರು, ನೋಡಂತೆ. ನನಗೆ ಇರ್ತಕ್ಕಂಥ ಲಿಮಿಟೇಷನ್ನಲ್ಲಿ ರಾಜ್ಯ ಸರ್ಕಾರವು ನನಗೆ ಕೋಆಪ್ರೇಷನ್ ಕೊಡದೇ ಇದ್ದರೆ, ಭೂಮಿ ಕೊಡಬೇಕಾದ್ರೆ ಅವರು, ನೀರು ಕೊಡಬೇಕಾದ್ರೆ ಅವರು, ಎಲೆಕ್ಟ್ರಿಸಿಟಿ ಕೊಡಬೇಕಾದ್ರೆ ಅವರು, ಇದು ಯಾವುದನ್ನು ಅವ್ರು ಮಾಡಿದೆ. ಅವರು ಮೊನ್ನೆ ಉತ್ತರ ಕೊಟ್ಟವ್ರೆ MB ಪಾಟೀಲ್ರು. ಹಲವಾರು ಕಡೆ ನಾವು ಮಾಡೋಕ್ಕೆ ಹೋದೋ ಮಾಡೋಕ್ಕೆ ಜನ ಬಿಟ್ಟಿಲ್ಲ, ಭೂಮಿ ಇಲ್ಲ ಅಂತೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ. ಇಲ್ಲಿ ಕೆಲವು MLAಗಳು ಕುಮಾರಸ್ವಾಮಿ ಹೂ ಬಿಡ್ಸೋಕೆ ಕೊಟ್ಟವನೇ ಮಂಡ್ಯದವರಿಗೆ, ನಾವು 300 ಎಕರೆ ಕೊಡ್ತೀವಿ, 500 ಎಕರೆ ಕೊಡ್ತೀವಿ, ಬರಲಿ ಅಂತ. ಈ ಕೂವಕದ ಮಾತುಗಳು ನಿಲ್ಲಿಸಿ ಇವತ್ತೇನು 7,290 ಕೋಟಿ ವೆಚ್ಚದಲ್ಲಿ ಮ್ಯಾಗ್ನೆಟಿಕ್ ಪ್ರೊಡಕ್ಷನ್ ಶುರು ಮಾಡ್ತಾಯಿದ್ದೀವಿ. 5 ಕಂಪ್ನಿಗಳಿಗೆ ಅವಾರ್ಡ್ ಮಾಡ್ತಿದ್ದೀವಿ. ಆ 5 ಕಂಪ್ನಿಯಲ್ಲಿ 2 ಕಂಪ್ನಿನಾದರೂ ಕನ್ವಿನ್ಸ್ ಮಾಡಿ ದಯವಿಟ್ಟು ಕರ್ನಾಟಕ ಸರ್ಕಾರ ಏನಾದರೂ ಮಾಡ್ಕೊಳ್ಳಿ, ನಾನು ನಿಮಗೆ ಬೆಂಬಲವಾಗಿರ್ತೇನೆ, ಇಲ್ಲಿ ಬನ್ನಿ ಯೂನಿಟ್ ಹಾಕಿ ಅಂತ ಹೇಳಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದು ನಾಡಿನ ಜನತೆಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ.
ವಿಧಾನಸಭೆ ಕಲಾಪದಲ್ಲಿ ಸ್ವಲ್ಪ ಕೆಲವರು ನಾನ್ ಸ್ಪೀಡ್ ಆಗಬೇಕು ನಾನು ವಿಷಯ ತೆಗಿಬೇಕು ಅಂತೇಳಿ ಸ್ವಲ್ಪ ಜನರಲ್ಲಿ ಕೆಲವು ಇಂಡಿವಿಜುವಲಿ ಮಾಡ್ಕೊಂಡವ್ರೆ. ಬಟ್ ಸಮನ್ವಯತೆಯಿಂದ ಹೋಗಿ ಅಂತ ಹೇಳಿದ್ವಿ. ಒಟ್ಟಾರೆ ಹೋಗಿದ್ದಾರೆ. ಕೆಲವು ಸಣ್ಣ ಪುಟ್ಟ ಸನ್ನಿವೇಶಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೊಂಡವ್ರು, ನಾನು ಇಲ್ಲ ಅಂತ ಹೇಳಲ್ಲ. ಅದು ನೀವು ಹೇಳಬೇಕು, ಮಾಧ್ಯಮ ಸ್ನೇಹಿತರು ಹೇಳಬೇಕು. ಇದು ಅದು ನೀವೇ ಹೇಳ್ತಾ ಇದ್ದೀರಲ್ಲ, ಹೇಳ್ತಾ ಇದ್ರೆ ಸರ್. ಈಗ ರಾಜ್ಯದಲ್ಲಿ ಕೃಷಿ ಕ್ಷೇತ್ರ ಅವನತಿಗೆ ಕುಂಠಿತ ಆಗೋದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಕಾರಣ ಅಂತ ನಿನ್ನೆ ಇನ್ನು ಬೆಳಗಾವಿ ಯಾವ ರೀತಿ ಕಾರಣ? ಅದೇನೆ ಈಗ ಕೃಷಿ ಬೆಲೆಗಳದ್ದು ಫಿಕ್ಸೇಷನ್ ಇರ್ಬೋದು, ನೀವು ಹೇಳಿದ್ರಲ್ಲ ಇವಾಗ ಎಲ್ಲವೂ ಕೂಡ ಫುಲ್ ಕಂಪ್ಲೀಟ್ ನಿರ್ಲಕ್ಷ್ಯ ಆಗೋದಕ್ಕೆ ಅದೇ ಕಾರಣ ಅಂತ. MSP ದರ ಆಯಾ ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ದರ ನಿಗದಿ ಮಾಡಿ ತೀರ್ಮಾನಗಳು ಮಾಡಿದ್ದಾರೆ. ಈಗ ಈ ಉದಾಹರಣೆಗೆ ಇವತ್ತು ನಾನು ಪತ್ರಿಕೆಯಲ್ಲಿ ನೋಡ್ತಿದ್ದೆ, 2700 2800 ಭತ್ತದ ಪ್ರೈಸು MSP ನಿಗದಿ ಮಾಡವ್ರೆ. ಇವತ್ತಲ್ಲಿ ಖರೀದಿ ಕೇಂದ್ರಕ್ಕೆ ತಗೊಂಡೋಗಾರೇ ಇಲ್ಲ, ಹೊರಗಡೆ ಮಾರ್ಕೆಟಲ್ಲಿ 3000ಕ್ಕೆ ಹೋಯ್ತಾ ಇದೆ. ನಾನು ಯಾಕಿದ್ದು ಹೇಳ್ತಾ ಇದ್ದೀನಿ ಅಂದರೆ, ನಾನು 2006-07 ಮುಖ್ಯಮಂತ್ರಿ ಇದ್ದಾಗ ರಾಯಚೂರಿನಲ್ಲಿ ಅದು ಭಾಳ ಉತ್ಕೃಷ್ಟವಾದಂಥ ಭತ್ತ ಬೆಳೀತಾರೆ. ಭತ್ತದ ರೇಟ್ನ ಈ ಮಧ್ಯವರ್ತಿಗಳು ಡೌನ್ ಮಾಡಿದ್ರು. ನಾನು ಅಲ್ಲೇ ತಕ್ಷಣ ಹೇಳಿದೆ ಅಧಿಕಾರಿಗಳಿಗೆ, ನಾಳೆ ಖರೀದಿ ಕೇಂದ್ರ ಓಪನ್ ಮಾಡಿ ಅಂತ. 2006 ಹೇಳ್ತಾ ಇದ್ದೀನಿ. ಅವರು ಖರೀದಿ ಕೇಂದ್ರ ಓಪನ್ ಮಾಡಿದ ತಕ್ಷಣ ಆ ಭತ್ತದ ಬೆಲೆನೇ ರೈಸ್ ಆಗೋಯ್ತು. ನನಗಾದ ಅನುಭವ ನಿಮ್ಮ ಗಮನಕ್ಕೆ ತರೋದು. ಈ ಸರ್ಕಾರಕ್ಕೆ ಹೇಳ್ತೀನಿ, ಮೊನ್ನೆ ಇಲ್ಲಿ ಹಾಸನದಲ್ಲಿ ಏನಾಯಿತು, ಮೆಕ್ಕೆಜೋಳದ ಕತೆ ಏನೋ 34 ಲಕ್ಷ ಮೆಟ್ರಿಕ್ ಟನ್ನು ಏನೋ ಖರೀದಿ ಮಾಡಬೇಕು ಮಾಡಿ ರೈತರ ಅರ್ಧ ಮಾರ್ಕೊಂಡೇ ಇದ್ರಲ್ಲ. ಒಂದು ನಿಮಿಷ ಇರೋಣ. ಅದು ನಿಮ್ಮ ಮಿಡ್ಲ್ ಮ್ಯಾನ್ಗಳಿದ್ರಲ್ಲ, ನಾನು ಜಾತಿ ಹೆಸರಲ್ಲಿ ಹೇಳಲ್ಲ, ಆ ಮಿಡ್ಲ್ ಮ್ಯಾನ್ಗಳು ಕಳೆದ ವರ್ಷ ಖರೀದಿ ಮಾಡಿ ಇಟ್ಟಿದ್ದೆಲ್ಲ ಶೇಖರಣೆ ಮಾಡಿ ಆಲ್ಮೋಸ್ಟ್ ಆಲ್ 24 ಲಕ್ಷ ಮೆಟ್ರಿಕ್ ಟನ್ನ KMFನಲ್ಲಿ ಖರೀದಿ ಮಾಡ್ಕೋತಾರೆ. ಯಾಕೆಂದರೆ ಅದರಲ್ಲಿ ದುಡ್ಡು ಸಿಗ್ತಲ್ಲ ಇವರಿಗೆ, ಟೆಂಡರ್ ಕರೆದು. ನಾನು 2006-07 ಬರ್ದೆ, ಈ ರೇವಣ್ಣಿಂಗೆ ಹೇಳಿದೆ, ಅವ್ನು ಬಂದ ನನ್ನ ಹತ್ರ, ರೈತರನ್ನ ಉಳಿಸ್ಬೇಕು ಅಂದರೆ ನಮ್ಮ KMFಗೆ ಮೆಕ್ಕೆಜೋಳ ಖರೀದಿ ಮಾಡೋದಕ್ಕೆ ನೇರವಾಗಿ ಸರ್ಕಾರ ತೀರ್ಮಾನ ಕೊಡಿ, ನಮಗೆ ಸ್ವಲ್ಪ ಅಡ್ವಾನ್ಸ್ ದುಡ್ಡು ಕೊಡಿ ಅಂತ ಮಾಡಿಕೊಟ್ಟೆ. ಅವನು KMFನ ಅಧ್ಯಕ್ಷನೂ ಇದ್ದ. ಅವನ ತಲೆ ಒಳಗೆ ನಾನೇನೋ ಪರ್ಮನೆಂಟಾಗಿ KMF ಅಧ್ಯಕ್ಷ ಇರ್ತೀನಿ ಅಂತ ಅವನು ತಿಳ್ಕೊಂಡಿದ್ದ. ನನ್ನ ಅಭಿಪ್ರಾಯದಲ್ಲಿ ಇದೆಯಲ್ಲ ಈಗ ಫೀಡ್ಬ್ಯಾಕ್ ಫ್ಯಾಕ್ಟ್ರಿ, ಆ ಜಾಗ ಕೊಟ್ಟನು ನಾನು ಮುಖ್ಯಮಂತ್ರಿಯಾಗಿ, ಕಟ್ಟೋದಕ್ಕೆ ದುಡ್ಡು ಕೊಟ್ಟನು ನಾನು. ಇವನು ಪುಣ್ಯಾತ್ಮ ಆಮೇಲೆ KMFಗೆ ಅದನ್ನೆಲ್ಲ ಆಸ್ತಿ ಟ್ರಾನ್ಸ್ಫರ್ ಮಾಡಿದ. ಈಗ ಅದರ ಪೆಟ್ಟು ರೈತರಿಗೆ ಬಿದ್ದಿದೆ. ಇದು ನಡೀತಿರೋದು. ಏನು ಬಂದು ಅಣ್ಣ ತಮ್ಮ ಹಾಸನ ಜಿಲ್ಲೆ ಬಂಗಾರ ತಂದಾಕ್ತಾಯಿದ್ದೀವಿ ಅಂತ ಹೇಳ್ತಾರಲ್ಲ, ಇದೇ ಬಂಗಾರ ತಂದಾಕಿರೋದು ಅವರು. ಇದು ನಡೀತಿದೆ. ಇದು ಕೇಂದ್ರ ಸರ್ಕಾರ ಈ ಯೋಜನೆಗಳನ್ನ ಮೊದಲಿಂದ ಇರೋದು. ಈಗ NREGA ತೆಗೆದು ಮಾಡ್ತಾರೆ ಅಲ್ಲ ಸರ್. ಬ್ರದರ್ ಒಂದು ನಿಮಿಷ, ನೋಟ್ ಮೇಲಿರೋ ಬೇಕಾದ್ರೆ ಗಾಂಧಿ ಚಿತ್ರನ ತೆಗೆದು ಬಿಡಲಿ ಅಂತ ಮೊನ್ನೆ KPCC ಅಧ್ಯಕ್ಷರು DCM ಹೇಳ್ತಾರೆ ಸರ್. ಅವರು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಅದೇನು ಹೇಳ್ತಾ ಇರೋದಕ್ಕೆ ಆ ಪದಬಳಕೆ ಮಾಡಿ ಅವ್ರನ್ನ ದಾರಿ ತಪ್ಪಿಸೋಕ್ಕೋ ಮತ್ತೊಂದಕ್ಕೋ ಮಾಡ್ತಿರ್ಬೋದು. ನಾನು ಒಂದು ನಾಡಿನ ಜನತೆಗೆ ಮನವಿ ಮಾಡೋದು, ನನಗೆ ಎಲ್ಲ ರೀತಿಯ ಅನುಭವಗಳಾಗಿದೆ, ಯಾರ ಬಗ್ಗೆ ಟೀಕೆ ಮಾಡಲ್ಲ. ನನಗೆ 5ನೇ ಬಾರಿ ಭಗವಂತ ಈ ಲೈಫ್ ಕೊಟ್ಟಿರೋದು. ಒಂದು ಕೊನೆಯ ಅವಕಾಶ ಈ ರಾಜ್ಯದಲ್ಲಿ. ನಾನು ಏನು ತಪ್ಪು ಮಾಡಿದ್ದೀನಿ ಮಾಡಿಲ್ವೋ ಅನ್ನೋದನ್ನು ಯೋಚನೆ ಮಾಡಿ ರಾಜ್ಯದ ಜನ ಒಂದು ಅವಕಾಶ ಕೊಡಲಿ. ನಿಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತೀನಿ,
ನನಗೆ ಯಾವ ಕೇಂದ್ರ ಸರ್ಕಾರ ಯಾವ ಸರ್ಕಾರಗಳ ಆರ್ಥಿಕ ನೆರವು ಬೇಕಿಲ್ಲ. ಕರ್ನಾಟಕ ರಾಜ್ಯದ ಜನ ಈ ಸರ್ಕಾರನ ಖಜಾನೆ ಖಾಲಿ ಮಾಡಲ್ಲ, ನಾವುಗಳು ಖಾಲಿ ಮಾಡ್ತಾಯಿದ್ವಿ ಸ್ವೇಚ್ಛಾಚಾರವಾಗಿ. ನೀವು ಏನು ಕೆಲಸ ಬೇಕಾದ್ರೂ ಮಾಡ್ಬೋದು, ಅದರ ಅನುಭವ ನನಗಿದೆ. 2 ಬಾರಿ ಚಿಕ್ಕ ಅವಧಿನ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ನಾನು ಕಳೆದ ಬಾರಿ ಹೇಳಿದೆ ಜನಕ್ಕೆ 5 ಕಾರ್ಯಕ್ರಮ, ಅವರು 5 ಕಾರ್ಯಕ್ರಮ ಘೋಷಣೆ ಮಾಡಿದ್ರು 2,000 ರೂಪಾಯಿ ಅಂತ. ನಾನು ನಿಮ್ಮ ಕುಟುಂಬಗಳನ್ನ ಆರ್ಥಿಕವಾಗಿ ಮೇಲೆ ತತ್ತೀನಿರಪ್ಪ, ಭಿಕ್ಷೆ ಬೇಡಬೇಡಿ, ಕೊಡೋ ಮಟ್ಟಿಗೆ ತಂದು ಕೊಡ್ತೀನಿರಪ್ಪ, ಒಂದು ಓಟ್ ಹಾಕಿ ಅಂತ. ಜನ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ರೈತರಿಗೆ ಈಗಲೂ ಹೇಳ್ತೀನಿ, ಉತ್ತರ ಕರ್ನಾಟಕದ ರೈತರಿಗೂ ಜಾತಿ ಬಿಡಿ. ಪಾಪ ಇವತ್ತಿನ ಬರಗೂರು ರಾಮಚಂದ್ರಪ್ಪನವ್ರು ಹೇಳೋರು ಜಾತಿ ಬಿಡಬೇಕಂತೆ. ಜಾತಿ ಬಿಟ್ಟು ಹೊರಗೆ ಬಂದಿಲ್ಲ ಇವ್ರು ಯಾರೂ. ಜಾತಿ ಬಿಡಬೇಕು ಅಂತಾರಲ್ಲ, ಎಲ್ಲೋ ಭಾಷಣ ಮಾಡ್ತಾರೆ, ಎಲ್ಲ ನೋಡಿದ್ದೀನಿ ನಾನು. ನನ್ನ ರೈತನಿಗೆ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮ ನರೇಗಾದ ಹೇಳಿದ್ರಿ, ನರೇಗಾ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಆ ಕಾರ್ಯಕ್ರಮ ಜಾರಿಗೆ ಬಂದ ಮೇಲೆ ಎಷ್ಟು ಲಕ್ಷ ಕೋಟಿ ಖರ್ಚು ಮಾಡಿದಿರಿ? ನರೇಗಾದಲ್ಲಿ ಎಷ್ಟು ಲಕ್ಷ ಕೋಟಿ? ರೈತನಿಗೆ ನಾವು 2,000 ಕೊಡ್ತೀವಿ. ರೈತನಿಗೆ ಗೊಬ್ಬರ ತಗೊಳ್ಳೋಕ್ಕೆ 3 ಕಂತಲ್ಲೋ ಏನೋ ಕೊಡ್ತೀವಿ, 2,000 4 ತಿಂಗಳು ಒಂದು ಬಾರಿ. ಎಷ್ಟು ಅದರಿಂದ ಉಪಯೋಗ ಇದೆ? ಅದು ಎಷ್ಟು ಲಕ್ಷ ಕೋಟಿ ದುಡ್ಡು ಕೊಟ್ಟಿದ್ದೀವಿ ಅದರಲ್ಲಿ? ಅದೇ ದುಡ್ಡುಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೋಡನ್ಗಳು, ಕೋಲ್ಡ್ ಸ್ಟೋರೇಜು, ರೈತನಿಗೆ ಅವನ ಏರಿಯಾದಲ್ಲಿ ಅವತ್ತಿನ ವರ್ಷದಲ್ಲಿ ಏನು ಮಳೆ ಬೀಳ್ಬೋದು ಪ್ರಮಾಣ, ನೀನು ಯಾವ ಕ್ರಾಪ್ ಹಾಕಿದ್ರೆ ನೀನು ಉಳಿತೀಯ, ನೀನು ಬೆಳೆದಿದ್ದಕ್ಕೆ ಸರ್ಕಾರ ನಾನು ಗ್ಯಾರಂಟಿ ಕೊಡ್ತೀನಿ, ಸಾಲ ಮಾಡಬೇಡ, 75% ನೀನು ಬೆಳೆದು ತಗೊಂಬಂದ್ರೆ ಗೋಡನ್ಗೆ, ಅಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗೆ 75% ದುಡ್ಡು ಅಡ್ವಾನ್ಸ್ ಕೊಡ್ತೀನಿ ಸರ್ಕಾರದಿಂದ. ನೀನು ಅದನ್ನು ಯಾವಾಗ ಬೆಲೆ ರೈಸ್ ಆಗುತ್ತೆ ಮಾರಾಟ ಮಾಡಿ ದುಡ್ಡು ಕಟ್ಟು, ಬಡ್ಡಿ ಹಾಕಲ್ಲ ನಿನಗೆ. ನನ್ನ ಸ್ಕೀಮ್ಗಳೇ ಬೇರೆ. ಇದಕ್ಕೆ ನರೇಗಾ ಆಯ್ತಪ್ಪ, ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರು ಅವರು, ಏನೋ ಚರ್ಚೆ ನಡೀತಿದೆ. ಆ ಮಹಾತ್ಮ ಗಾಂಧಿ ಹೆಸರಿನಲ್ಲೂ ಯಾವ್ಯಾವ ಥರ ಲೂಟಿ ಮಾಡಿದ್ದೀರಿ? ಕರ್ನಾಟಕದಲ್ಲೇ ತಗೊಳ್ಳಿ ಲೆಕ್ಕ, ಯಾವ್ಯಾವ ಥರ ಲೂಟಿ ಮಾಡಿದ್ದೀರಿ? ಇದನ್ನು ಈ ಥರ ಹಣ ಸೋರಿಕೆ ಆಗುತ್ತಲ್ಲ, ಇದನ್ನು ನಿಲ್ಲಿಸಿ ಪರ್ಮನೆಂಟು ಇನ್ಫ್ರಾಸ್ಟ್ರಕ್ಚರ್ ಕೊಡಿ ರೈತನಿಗೆ, ಉಳ್ಕತ್ತಾನೆ ರೈತ. ಜಿಲ್ಲೆ ಕುಂಠಿತ ಆಗಿದ್ದೆ ಕುಮಾರಸ್ವಾಮಿ ಅವರಿಂದ. ಅವರಿಗೆ 3 ಯೋಜನೆಗಳು ಬರ್ತಿತ್ತು, ಅದನ್ನು ಯಾವ ಯೋಜನೆ? ನೀರಾವರಿ ಯೋಜನೆಗಳು ಕೂಡ ಈಗ ಬರ್ತಾ ಇದೆಯಲ್ಲ ಎತ್ತಿನೊಳೆಯಿಂದ. ಎತ್ತಿನೊಳೆ ಎಲ್ಲಿಗೆ ಬಂದಿದೆ ಅದೇ ವಿಚಾರವಾಗಿ ನಾಳೆ ಕೇಂದ್ರಕ್ಕೆ ಹೋಗಿ ಹೋಗಿ ಈಗ ಮೇಕೆದಾಟು ಅಲ್ಲಿಂದಲೇ ಶಿಪ್ಪಲ್ಲಿ ತಗೊಂಬತ್ತವ್ರ ನೀರನ್ನ. ಬ್ರದರ್, ಮೇಕೆದಾಟು ನೀರನ್ನ ನಾಳೆ ಮೀಟಿಂಗ್ ಮಾಡಿ ಭಾಳ ಮಹತ್ತರವಾದ ಸಭೆ ಮಾಡಿ ಆ ಶಿಪ್ಪಲ್ಲೇ ತಗೊಂಬತ್ತವ್ರು ಮೇಕೆದಾಟನ್ನ. ಎತ್ತಿನೊಳದು ಕೊಡ್ತೀವಿ ಅಂತ ಹೇಳಿದ್ರಿ ಸರ್ ಕೋಲಾರ. ಯಾವಾಗ? ನಾಳೆ ಒಂದು ಮೀಟಿಂಗ್ ಮಾಡಿ ಅಂದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿದ್ರಿ ಸರ್. ಯಾರು ಕೊಡಲ್ಲ ಅಂದರೆ? ಕೇಂದ್ರ ಸರ್ಕಾರ ಸಹಕರಿಸ್ತಿಲ್ಲ ಅಂತ. ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾರೆ? ರಾಜ್ಯ ಸರ್ಕಾರ ಜವಾಬ್ದಾರಿ. ಕೇಂದ್ರ ಸರ್ಕಾರ ಏನು ಮಾಡ್ತಾರೆ? ಪರಿಸರ ಇಲಾಖೆ ಅನುಮತಿ ಕೊಟ್ಟು ಪರಿಸರ ಇಲಾಖೆ ಅವ್ರ ಜವಾಬ್ದಾರಿನಿದೆ, ಅವ್ರ ಕೆಲಸ ನಿರ್ವಹಿಸ್ತಾರೆ. ಪರಿಸರ ಇಲಾಖೆನ ಕನ್ವಿನ್ಸ್ ಮಾಡಬೇಕಾದ್ರೂ ರಾಜ್ಯ ಸರ್ಕಾರ. ನೀವು ಕನ್ವಿನ್ಸ್ ಮಾಡಿದೆ, ನೀವು ಇಷ್ಟ ಬಂದಂಗೆ ಮಾಡ್ಕೊಂಡು ಕೊಡಿ ಅಂದ್ರೆ ಕೊಡ್ತಾರಾ? ಅಲ್ಲೂ ವ್ಯಾಪಾರ ನಡ್ಸೋಕೆ ಹೋದರೆ ಅದು ಹೇಳಲ್ವಾ? ಮೊನ್ನೆ ಪ್ರೈಮ್ ಮಿನಿಸ್ಟ್ರಿಗೆ ಎದುರಿಲ್ಲ, ನಾನು ಹೋಮ್ ಮಿನಿಸ್ಟ್ರಿಗೆ ಎದುರಿಲ್ಲ, ಇವನು ಯಾವನೋ ಒಬ್ಬ ಡೀಲ್ ಮಾಡೋಕ್ಕೆ ಬರ್ತಾನಂತೆ, ಇವನಿಗೆ ಎದುರ್ತೀನಿ ನಾನು. ಯಾಕೆ ಚಂದ? ಇವನೇನು ಒಬ್ಬ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಈ ಪದ ಬಳಕೆ ಮಾಡೋಕ್ಕೆ. ಯಾವ ಇಂದ? ಅವ್ರು ಹೇಳ್ಬೇಕಪ್ಪ, ಐಂದಾಗ ಅವ್ರು ಏನು ಕೊಡುಗೆ ಕೊಟ್ಟವ್ರು ಹೇಳ್ಬೇಕು. ಐಂದ ಅದು ಅವರ ಬದುಕಿಗೆ ಅದನ್ನು ಇಟ್ಕೊಂಡವ್ರೆ. ಐಂದ ವರ್ಗದ ಜನರ ಬದುಕಿಗೆ ಐಂದ ಇಟ್ಟಿಲ್ಲ ಅವರು, ಅವರ ರಾಜಕೀಯ ಬದುಕಿಗೋಸ್ಕರವಾಗಿ ಇಟ್ಕೊಂಡವ್ರೆ.
ನೀವು ಮಂಡ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ? ಆಮೇಲೆ ಜನ ಮಾತಾಡ್ತಾರೆ ಬನ್ನಿ, ಮಾಡಿದ್ದೀರಿ ಅಂತ ನೀವು ಹೇಳ್ತೀರಾ. ಮಂಡ್ಯಕ್ಕೆ ನಿಮ್ಮ ಕೊಡುಗೆ ಏನು? ಜನ ಮಾತಾಡ್ತಾರೆ ಬನ್ನಿ, ಕೇಂದ್ರ ಕಳಿಸಿದ್ದಾರೆ ಅಂತ ಕೇಳಿ. ಜನ ಮಾತಾಡ್ತಾರೆ. ನಾನು ಯಾಕೆ ಮಾತಾಡಿ? ಮಂಡ್ಯ ಜನ ಮಾತಾಡ್ತಾರೆ. ಸರ್, ನೀವು ಪದೇ ಪದೇ ಎತ್ತಿನ ಹೊಳೆ ಯೋಜನೆ ನೀರು ಎಲ್ಲೆಲ್ಲಿಗೆ ಹರಿಸ್ತೀವಿ? ನಾನು 12 ವರ್ಷ ಆಯ್ತು ಹೇಳಿ. ಐ ಥಿಂಕ್ 2013ರಲ್ಲೋ 14ರಲ್ಲೋ ಪಾರ್ಲಿಮೆಂಟ್ ಚುನಾವಣೆ ಟೈಮಲ್ಲಿ ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ. 2 ವರ್ಷದಲ್ಲೋ 1 ವರ್ಷದಲ್ಲೋ ಕೊಡ್ತೀವಿ ನೀರನ್ನ ಅಂತ. ಎಷ್ಟು ವರ್ಷ ಆಯ್ತು ಈಗ? ದುಡ್ಡು ಎಷ್ಟು ಖರ್ಚು ಮಾಡೋರೆ? ಎಷ್ಟು ನೀರು ಸಿಗುತ್ತೆ ಅಂತ ಈಗ ಅಂದಾಜು ಮಾಡೋರೆ? ನೀರು ಕೊಡಿ, ನಾನು ಅಭಿನಂದಿಸ್ತೀನಿ ನಿಮಗೆ, ನಾನು ವಿರೋಧ ಮಾಡ್ತಿಲ್ಲ. ಎತ್ತಿನ ಹೊಳೆ ನೀರು ಕೊಡ್ತೀವಿ, ಎತ್ತಿನ ಹೊಳೆ ನೀರು ಕೊಡ್ತೀವಿ ಅಂತ ಹೇಳಿ ಆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರಕ್ಕೆ ಆ ರೊತ್ ನೀರನ್ನ ಕೊಟ್ಟು ಆ ಜನಗಳನ್ನ ಸರ್ವನಾಶ ಮಾಡ್ತಾಯಿದ್ದೀನಿ. ನಾನು 18ರಲ್ಲಿ ಹೇಳಿದೆ ಟರ್ಷಿಯರಿ ಪ್ಲ್ಯಾಂಟ್ ಹಾಕ್ತೀನಿ, ನೀರು ಕೊಡಬೇಡಿ ಎಂದೆ ನಾನು. 14 ತಿಂಗಳಲ್ಲಿ ಟೊಮೊಟೊನ ತಗೋತಿಲ್ಲ, ಅಲ್ಲಿ ಬೆಳೆಯ ಮೆಟೀರಿಯಲ್ನ ಯಾರು ಕೊಂಡ್ಕೊಳ್ಳಲ್ಲ ಇವತ್ತಲ್ಲಿ. ₹100 ಡೌನ್. ಇದು ಪರಿಸ್ಥಿತಿ. ಎಷ್ಟು ದಿವಸ ಬೇಕು? ಎತ್ತಿನ ಹೊಳೆ ಜೂನು 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 ಅಂದರು. ಯಾವ ಜೂನು ಕೊಡ್ತಾರೆ? ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರು? ಏರಿಕೆ ಆಗ್ತಾನೆ ಇದೆ. ಹಾಂ, ಏರ್ತಾ ಇದೆ. ಇಂಧನ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರೂ ಬರೋದ್ರಿ. ಬಹುಶಃ ಎತ್ತಿನ ಹೊಳೆ ನೀರು ಬರಲ್ಲ, ಎತ್ತಿನ ಹೊಳೆ ಪೈಪ್ ಲೈನ್ ಆಗ್ತಾ ಇರೋದು ಆನೆಗಳು ಓಡಾಡೋಕ್ಕೆ ಅಂತ ನೀವೇ ಬರ್ತಿದ್ದೀರಿ, ನೋಡಿದ್ದೀನಿ ಅದನ್ನ. ಸರ್, ಈಗ ಒಂದಂತೂ ಸ್ಪಷ್ಟ ಅನ್ಬೋದ ಸರ್, ಈಗ ನಿಮ್ಮ ಇಲಾಖೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನೀವು ಮಾಡಕ್ ಆಗ್ತಾ ಇಲ್ಲ ಅನ್ನೋದು. ಬ್ರದರ್, ಒಂದು ನಿಮಿಷ. ನನ್ನ ಹತ್ರ 2 ಇಲಾಖೆ ಇದೆ, ಡೆಲ್ಲಿನಲ್ಲಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಒಂದು ಹೆವಿ ಇಂಡಸ್ಟ್ರಿ, ಇನ್ನೊಂದು ಸ್ಟೀಲ್ ಮಿನಿಸ್ಟ್ರಿ. ಸ್ಟೀಲ್ ಮಿನಿಸ್ಟ್ರಿಗಿರೋದು ಬಜೆಟು 7 ಕೋಟಿ ಸ್ಟೀಲ್ ಮಿನಿಸ್ಟ್ರಿಗೆ. ಇಲ್ಲಿ ಹೆವಿ ಇಂಡಸ್ಟ್ರಿಗೆ ಒಂದು PM ಅವರ ಒಂದು ವಿಷನ್ 2070ಗೆ 0 ಕಾರ್ಬನ್ ಮಾಡಬೇಕು ಅಂತ. ಅದಕ್ಕೆ ಫೇಮ್ 1 ಮಾಡಿದ್ರು, ಫೇಮ್ 2 ಮಾಡಿದ್ರು, ಈಗ PME ಡ್ರೈವ್ ಅಂತ ಹೇಳಿ 3ನೇ ಸ್ಟೇಜಿಗೆ ತಂದರು. ಅದಕ್ಕೆ 10,900 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 14,000 ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನು ಖರೀದಿ ಮಾಡ್ತಾಯಿದ್ವಿ. 14,000 ಎಲೆಕ್ಟ್ರಿಕ್ ಬಸ್ಸಸ್ನಲ್ಲಿ 4,500 ಕರ್ನಾಟಕಕ್ಕೆ ಕೊಡ್ತಾಯಿದ್ದೀನಿ. 4,500 ಬಸ್ಸು. ತೆಲಂಗಾಣ ಕೊಡ್ತಿರೋದು 2,200, ಅಹಮದಾಬಾದಿಗೆ ಕೊಡ್ತಿರೋ 1,000, ಡೆಲ್ಲಿಗೆ ಕೊಡ್ತಿರೋದು 2,800. ಕರ್ನಾಟಕಕ್ಕೆ 4,000 ಬಸ್ ಕೊಡ್ತಾಯಿದ್ದೀನಿ, ಎಲೆಕ್ಟ್ರಿಕ್ ಬಸ್. ಇದೊಂದು ಭಾಗ ಇರಲಿ. ನಮ್ಮ ಇಲಾಖೆ ಇಂಡಸ್ಟ್ರಿಗಳನ್ನು ಫಾರಮ್ ಮಾಡೋದಕ್ಕಿಲ್ಲ, ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು. ನಮ್ಮ ಇಲಾಖೆ ಇರೋದು ಪಾಲಿಸಿಗಳನ್ನು ಮಾಡೋದು. ಹಲವಾರು ಇಂಟರ್ನ್ಯಾಷನಲ್ ಕಂಟ್ರಿಗಳಲ್ಲಿ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ, ಆಟೋಮೊಬೈಲ್ನ ಕಾಂಪೊನೆಂಟ್ಗಳು ತಯಾರು ಮಾಡೋದು, ಅಂಥವ್ರಿಗೆ PLI ಸ್ಕೀಮ್ನಲ್ಲಿ ನಾವು ದುಡ್ಡು ಕೊಡ್ತೀವಿ. ಅದು ನಮ್ಮ ಇಲಾಖೆ ಜವಾಬ್ದಾರಿ. ನಾವು ಕರೆದ್ಬಿಟ್ಟು ಇಂಥ ಕಡೆ ಕಾರ್ಖಾನೆ ಹಾಕು ಅಂತ ಹೇಳೋಕ್ಕಾಗಲ್ಲ. ಆಗಲೇ ಅವೆಲ್ಲ ಕಾರ್ಖಾನೆಗಳು ಸೆಟಪ್ ಆಗೋಗ್ಬಿಟ್ಟವೆ ನಾನು ಮಂತ್ರಿ ಆಗೋದಕ್ಕಿಂತ ಮುಂಚೆ. ಅದು ಅರ್ಥ ಮಾಡ್ಕೊಳ್ಳಿದ್ರೆ ನಾನೇನು ಮಾಡಲಿ? ಇದು ಇರೋ ವಾಸ್ತವಾಂಶ. ಇಲ್ಲಿ ಈಗ ನನ್ನ ಒಂದು ಎಫರ್ಟು, ಪ್ರಧಾನಮಂತ್ರಿಗಳೊಂದು ಆಶೀರ್ವಾದದಲ್ಲಿ ಈ ರೇರ್ ಅರ್ತ್ ಮ್ಯಾಗ್ನೆಟ್ ಇದೆಯಲ್ಲ, ಇದಕ್ಕೆ ಈಗ 7,290 ಕೋಟಿಲಿ PLI ಸ್ಕೀಮ್ಗೆ ಪ್ರಧಾನಮಂತ್ರಿಗಳು ಕ್ಯಾಬಿನೆಟಲ್ಲಿ ತೀರ್ಮಾನ ಕೊಟ್ಟರು. ನಿನಗೆ ಜವಾಬ್ದಾರಿ ಕೊಡ್ತೀನಿ, ಯು ಟೇಕ್ ಕೇರ್ ಅಂತ ಹೇಳಿ 5 ಕಂಪ್ನಿಗಳನ್ನು ಸೆಲೆಕ್ಟ್ ಮಾಡ್ತೀವಿ. L1, L2, L3, L4, L5. ಆ 5 ಕಂಪ್ನಿಗಳಲ್ಲಿ ಏನಾದರೂ ಕನ್ವಿನ್ಸ್ ಮಾಡಿ ರಾಜ್ಯಕ್ಕೊಂದು 2 ಕಾರ್ಖಾನೆ ತರಬೇಕು ಅಂತ ಇದ್ದೀನಿ. ಒಂದು ಭಾಗ VISL ಮುಚ್ಚೋಗಿದೆ. ನಾನು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಗೆ, ಸರ್ ದುಡ್ಡು ಕೊಡಬೇಡಿ ನನಗೆ,
ಅದನ್ನು ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದೀನಿ. ಸುಮಾರು 5,000 ಕೋಟಿನ ಅದಕ್ಕೆ ಯಾವ ರೀತಿ ಹೊಂದಿಸ್ಬೇಕು ಅನ್ನೋದು ಸ್ಟೀಲ್ ಮಿನಿಸ್ಟ್ರಿಲಿ ವರ್ಕೌಟ್ ಮಾಡಿದ್ದೀವಿ. ಇನ್ನೊಂದು ಸೇಲಂನಲ್ಲೂ ಇದೇ ಥರನೇ ಒಂದು ಪ್ಲ್ಯಾಂಟ್ ಇದೆ, ಅದಕ್ಕೂ ಒಂದು ಲೈಫ್ ಕೊಡ್ತಾಯಿದ್ವಿ. ಎಚ್ ಎಮ್ ಟಿನಲ್ಲಿ ಬಹುಶಃ ಹಲವಾರು ರೀತಿಯ ಕೆಲವು ಯೋಜನೆಗಳಿಗೆ ಈಗಾಗಲೇ ಒಂದು ಕಮಿಟಿ ಮಾಡಿ, ಸಾರಸ್ವತ್ ಅಂತ ಹೇಳಿ ನೀತಿ ಆಯೋಗದ ಮೆಂಬರು, ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಅವರೊಂದು ರೆಕಮೆಂಡೇಷನ್ ಮಾಡೋರಿಗೆ ಎಚ್ ಎಮ್ ಟಿನಲ್ಲಿ ಏನು ಮಾಡ್ಬೋದು ಅಂತ. ಎಚ್ ಎಮ್ ಟಿ ಅಂದರೆ ಬೆಂಗಳೂರು ಒಂದೇ ಹಾಕ್ಬಿಡಿ, ಕೇರಳದಲ್ಲಿ ಕಾಲಮಸೂರಿ ಅಂತ ಇದೆ, ಅಲ್ಲೊಂದು ಕಾರ್ಖಾನೆ ಇದೆ. ಹರಿಯಾಣದಲ್ಲಿ ಪಿಂಜೋರ ಅಂತ ಒಂದಿದೆ ವಿಲೇಜು, ಅಲ್ಲೊಂದು ಕಾರ್ಖಾನೆ ಇದೆ. ಹೈದರಾಬಾದಲ್ಲಿ 1300 ಎಕರೆ, ಅಲ್ಲೂ ಎಚ್ ಎಮ್ ಟಿ ಕಾರ್ಖಾನೆ ಇದೆ. ಇವೆಲ್ಲದಕ್ಕೂ ಏನು ಮಾಡಬೇಕು ಅಂತ ಒಂದು ರೋಡ್ ಮ್ಯಾಪ್ ತಯಾರಾಗ್ತಿದೆ. ರಾತ್ರಿ ಮಾಡೋಕ್ಕಾಯ್ತದ? ಇದು ಇರೋದು ಬರುತ್ತೆ. ಈಗ ಒಂದು hypothetical question ಅನ್ಕೋಬಹುದು. ಸರ್, ಈಗ ನಾವು ಮಾತಾಡುವಾಗ ಹೇಳಿದ್ರಿ 5 ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ ಅಂತ. ಮತ್ತೊಮ್ಮೆ ನೀವು CM ಆಗಬೇಕು ಅನ್ನೋ ಬಯಕೆ ಅದರಲ್ಲಿ ಒಂದಿದೆ. ನನಗೆ ಯಾವುದೂ ಬಯಕೆ ಇಲ್ಲ ಬ್ರದರ್. ನನ್ನ ಮನಸ್ಸಿನಲ್ಲಿ ಬಯಕೆ ಇರೋದು ಬದುಕಿರೋವರೆಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಬರ್ತಕ್ಕಂಥ ಬಡವ ಅವನಲ್ಲ, ಅವನಿಗೆ ಏನಾದರೂ ಒಂದು ಮಾನಸಿಕವಾಗಿ ಶಕ್ತಿ ತುಂಬಕ್ಕೆ ಸಾಧ್ಯವ ಅದು ಮಾಡಬೇಕು ಅನ್ನೋದು. ನಾಳೆ ಬೆಳಗ್ಗೆ ಇಲ್ಲಪ್ಪ ಮತ್ತು ನಾನು ಮುಖ್ಯಮಂತ್ರಿ ಆಗಬೇಕು, ನಾಳೆ ಮತ್ತೆ ಎಲ್ಲೆಲ್ಲೋ ಇನ್ನೇನೋ ಆಗಬೇಕು, ಯಾವುದೂ ನನಗೆ ನೋಡಾಗಿದೆ. ಎಲ್ಲ ನಾನು ದೇವರೇ ಕೊಟ್ಟವನೇ. ಇವತ್ತು ಸಮಾಜ ಹೆಂಗೆ ನಡೀತಿದೆ ಅನ್ನೋದು ನೋಡಿದ್ದೀನಿ. ನಾನು ಮೊನ್ನೆ ಕುವೆಂಪು ಕಾರ್ಯಕ್ರಮದಲ್ಲಿ ಡೆಲ್ಲಿಲಿ ಹೇಳಿದೆ, ಒಂದು 8-10 ಜನ ಸ್ವಾಮಿಗಳಿದ್ದರು. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀನಿ ಈಗ ಅಂತ ಸ್ವಾಮಿಗಳಿಗೇನೆ. ಸಮಾಜ ನೀವು ಭಗವದ್ಗೀತೆ ನಾನು ಯಾಕೆ ಹೇಳಿದೆ ಬ್ರದರ್? ಇವತ್ತು ಸಮಾಜ ಎಲ್ಲಿಗೆ ತರ್ತಾಯಿದ್ದೀವಿ? ಎಲ್ಲ ಕೊಟ್ಟ ಭಗವಂತ. ವರ್ಲ್ಡಿಗೆ ಚಾಲೆಂಜ್ ಮಾಡ್ತೀವಿ ಈ ದೇಶ. ಅದು ಮೊಘಲರು ಲೂಟಿ ಮಾಡಿದ್ರು, ಈಸ್ಟ್ ಇಂಡಿಯಾ ಕಂಪ್ನಿ ಲೂಟಿ ಮಾಡ್ಕೊಂಡು ಹೋದರು, ಆದರೂ ಈ ದೇಶ ಬದುಕಿದೆ. ಈಗ ಯಾರು ಲೂಟಿ ಮಾಡ್ತಾವ್ರೆ? ಈಗಲೂ ಇದೆ ಸಂಪತ್ತು. ಇದೆಲ್ಲ ನೋಡಿದಾಗ ಬೇಕಾ ನಮಗಿದು? ನಾವು ಹಳ್ಳೀಲಿ ಮೊದಲು ನಮ್ಮ ಮಕ್ಳಿಗೆ ಗೊತ್ತಾಗಲ್ಲ ಬ್ರದರ್. ನಾವು ಬೆಳಗ್ಗೆ ಎದ್ದು ಮನೆಯಿಂದ ಹೊರಗಡೆ ಕೈ ಕಾಲು ಮುಖ ತೊಳ್ಕೊಂಡು ಇದ್ಲಲ್ಲಿ ಹಲ್ಲುಜ್ಬಿಟ್ಟು, ಆಗ ನಮ್ಮ ಹಳ್ಳಿ ಹೆಣ್ಮಕ್ಳು ಒಲೆ ಮುಂದೆ ರಾಗಿ ರೊಟ್ಟಿ ಮಾಡೋರು. ಆಮೇಲೆ ಇದರಲ್ಲಿ ಇದು ಹಂಚು ಕಾಯಿಸ್ತಾರಲ್ಲ, ಕಾಯ್ತಾ ಕೂತ್ಗಳು ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ. ಆ ದಿನ ಹೆಂಗಿತ್ತು ಅಂತ ಈಗಲೂ ನೆನಕತ್ತೆ. ಇವತ್ತು ಎಲ್ಲ ಕೊಟ್ಟವನು ಭಗವಂತ. ಇದು ತಗೊಂಡೇನು ಮಾಡೋದು? ನಿದ್ದೆ ಮಾಡಲ್ಲ ಯಾವನೂ. ಈಗ ನಿಮ್ಮ ಲೀಡ್ರ್ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ನಿದ್ದೆ ಮಾಡ್ತಾನೆ? ನಿದ್ದೆ ಬರುತ್ತಾ? ಸರ್, ಇದೊಂದು ಪ್ರಶ್ನೆ hypothetical ಅನ್ಕೋಬಹುದು. ಹೇಳಿ ಬ್ರದರ್. ಈಗ ನೀವು NDA ಪಾರ್ಟ್ನರ್ ಇದ್ದೀರಿ ಸರ್. ಈಗ ಕೇಂದ್ರದಲ್ಲಿ ರೆಬೆಲ್ ಅವರೆಲ್ಲ ಕೂಡ ನಿಮ್ಮನ್ನು ಬಂದು ನಿಮ್ಮ ಮನೆಯಲ್ಲಿ ಭೇಟಿ ಮಾಡಿದ್ರು. ಇಲ್ಲಿ ಒಂದು ವಿಂಗು ಭಾಳ ರೆಬೆಲ್ ಆಗಿ ಅವ್ರು ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು ಅಂತೇಳಿ ಇದೆ. ನೀವು NDA ಪಾರ್ಟ್ನರ್ ಆಗಿ ಅವ್ರಿಗೆ ಏನಾದರೂ ಸಲಹೆ ಕೊಟ್ಟಿದ್ರೆ ಅಥವಾ ನಿಮ್ಮ ಇಂಟೆನ್ಷನ್? ನಾನು ಬ್ರದರ್, ಅವ್ರು ಬಂದರು, ಕಾಫಿ ಕುಡಿಸ್ದೆ, ಒಳ್ಳೇದಾಗಲ್ರಪ್ಪ ಅಂತ ಕಳಿಸ್ದೆ. ಈಗ MP ಗಳು ಸೇರ್ತೀವಿ, ಬಸವರಾಜ ಬೊಮ್ಮಾಯಿ ಅವರು, ನಾನು, ಅಲ್ಲಿಂದ PC ಮೋಹನ್, ಸೀನಿಯರ್ ಲೀಡರ್ಗಳು ಸೇರ್ತೀವಿ. ಕೆಲವು ಚರ್ಚೆ ಮಾಡ್ಕೋತೀವಿ ಏನೇನು ಯಾವ ಥರ ಹೋಗಬೇಕು ಅಂತ. ಒಂದೊಂದು ಥರ ಒಬ್ಬೊಬ್ರದ್ದು ಒಂದೊಂದು ಮೈಂಡ್ ಇದೆ. ಅಲ್ಟಿಮೇಟ್ಲಿ ತೀರ್ಮಾನ ಮಾಡೋರು ಡೆಲ್ಲಿಲೇ. ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೆ. ಅದಕ್ಕೆ ಯಾಕಂದರೆ ನೀವು ನಾನೇನು ಯಾವುದು ಬ್ರದರ್ ನಿಮ್ಗೆ ಹೇಳಬೇಕು ಅನ್ನೋದ್ರೆ, ನನ್ನಲ್ಲಿ ಯಾವುದೇ ರೀತಿಯಲ್ಲಿ ಸಣ್ಣತನ ಇಲ್ಲ. ಮುಕ್ತವಾದಂಥ ತೀರ್ಮಾನಗಳು ಮಾಡಬೇಕು ಅಂತಲೇ BJP ಜೊತೆ ಸಂಬಂಧ ಬೆಳೆಸಿದ್ದೀನಿ. ಕಾಂಗ್ರೆಸ್ನೂ ನೋಡಾಗಿದೆ. ದೇವೇಗೌಡರು ಬಹುಶಃ ಕಾಂಗ್ರೆಸ್ ನೋಡಿ ಅವ್ರ ಜೀವನ ಎಲ್ಲ ಹಾಳು ಮಾಡ್ಕೊಂಡ್ರು. ದೇವೇಗೌಡರ ಜೀವನ ರಾಜಕೀಯವಾಗಿ ಹಾಳಾಗಬೇಕಾದ್ರೆ ಪ್ರಮುಖ ಕಾರಣ ಇದೇ ಕಾಂಗ್ರೆಸ್. ಓಕೆ, ಥ್ಯಾಂಕ್ ಯು ಬ್ರದರ್.